ಸ್ನೇಹಿತರೆ, ಇವಕ್ಕೆಲ್ಲ ಎಣ್ಣೆ ಹಚ್ಚಿಟ್ಕೊಂಬಂದೀನಿ. ಇಡ್ಲಿ ಮಾಡುವಾಗ ಬಾಂಡೆನೇ ಜಾಸ್ತಿ ರೀ. ಈ ಮಾಡೋಕ್ಕೂ ಮುಂಚೆ ಒಂದ್ಸರಿ ತೊಗೊಂಬರ್ಬೇಕು. ಎಲ್ಲನೂ ಮಾಡಿದ ಮೇಲೆ ಒಂದ್ಸರಿ ಯಾವಾಗ ಒಂದ್ಸಲ ಮಾಡೋದಷ್ಟೇ. ಈಗ ನೋಡ್ರಿ, ಇದು ಇಡ್ಲಿ ರವೆಗೆ ಸ್ವಲ್ಪ ಸೋಡಾ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅಕ್ಕಿ ಜಾಸ್ತಿ ಮಾಡೋದು, ಆದರೆ ಈ ನಡುವೆ ರವದ್ದು ಇಷ್ಟಪಡ್ತಾರೆ ನನ್ನ ಮನ್ಯಾಗ, ತನ್ನ ಯಜಮಾನ್ರು. ಹಾಗಾಗಿ ರವೆ ತರಿಸಿ ರವಲ್ಲೇ ಮಾಡಿರ್ತೀನಿ. ಈಗ ಈ ಕಡೆ ನೀರು ಕುದಿಯಕ್ಕಿಟ್ಟಿದ್ರಲ್ಲೇ ಸೆಕೆಂಡ್ರಿ ಒಂದೆಲ್ಲದ್ದು ಮಿಕ್ಸ್ ಆಗ್ಬಿಟ್ಟು ಫಸ್ಟ್ ಸೆಕೆಂಡ್ ನಂಬರ್ ಬರಬೇಕು. ನಂಬರ್ ಅನ್ನೋದು ಐತೆ, ನಂಬರ್ ಬರೋಕ್ಕಾಗಲ್ಲ. ನನಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಮಾಡುವಾಗ. 4 ಪ್ಲೇಟ್ ಅದ ನಮಗೆ. 4 ಒಂದು ಸರಿ ತೆಗೆದ್ರೆ ಒಂದು ಪ್ಲೇಟ್ನ 4 ಇಡ್ಲಿ, ಟೋಟಲ್ 4 ಪ್ಲೇಟ್ 16 ಬರ್ತಾವೆ. ದೊಡ್ಡ ತೊಗೋಬೇಕಂತ ಅಂದ್ಕೊಂಡ್ರಿ, ಯಾವಾಗ ಅಂತ ತೊಗೊಂಡೆ. ನೀರು ಕುದಿಬಿದ ಮೇಲೆ ಇಡಬೇಕಿರೋಣ, ಅಂದ್ರೆ ಬೇಗ ಹಾಕೋ ಚಲೋ ಹಾಕೋ ಇಡ್ಲಿ. ಮತ್ತು ಮೀಡಿಯಮ್ ಇಟ್ಬಿಡ. ಇದು ರಾತ್ರಿ ಅನ್ನ ಇಟ್ಟು ತೆಗೆದು ಇದನ್ನ ತಿಕ್ಕೊಂಬರ್ಬೇಕು. ಈಗ ತಿಕ್ಕೊಂಬಂದು ಬೇಳೆ ಕೊನೆ ಕಡಿತೀನಿ ರೀ. ಇದ್ರ ಜೊತೆಗೆ ಬೇಳೆ ಸಾರಿಗೆ. ಆದರೆ ಬರೀ ಗ್ಯಾಸ್ ಕಟ್ಟಿ ಒರ್ಸೋದಾಗತ್ತೆ. ಇಡ್ಲಿ ಮುಗಿಯೋವರೆಗೂ ಬರೀ ಗ್ಯಾಸ್ ಕಟ್ಟಿ ಒರ್ಸೋದೇ. ಆ ಕಡೆ ಬೇಳೆ ಕುದಿಯಾಕ್ತೀನಿ. ಈಗ ನಾವು ಇಲ್ಲಿ ಕಷಾಯ ಮಾಡ್ಕೊಂಡು ಹೋಗ್ತೀವಿ. ಇದು ಬೇರೆ ಥರ ಇದೆ, ಯಜಮಾನ್ರ ಸ್ಟೈಲ್. ನಾವು ಅದರ ಜೀರಿಗೆ ಮತ್ತು ಅವಿಸನ್ನ ಕುದಿತೀವಿ. ಅವರು ಫ್ರೈ ಮಾಡಿ ತಣ್ಣಗೆ ಹಾಕ್ಬಿಟ್ಟು ಮಿಕ್ಸಿ ಹಾಕಿ ಇಟ್ಟಾರೆ. ಇದನ್ನು ಬಿಸಿನೀರಿನ ಜೊತೆ ಕಾಯಿಸ್ಕೊಂಡು ಅದ್ರಾಗ ಒಂಚೂರು ಸಕ್ಕರೆ ಏನಾರು ಹಾಕ್ಕೊಂಡಿರ್ತಾರೆ. ನಾನೇ ಸಕ್ಕರೆ ಹಾಕ್ಕೊಂಡಿದ್ದೆ. ಬಿಸಿನೀರಿಗೆ ಈ ಪುಡಿ ತೊಗೊಂಡು ಇದನ್ನ ಹಾಕೊಂಡು ಕುಡಿಯೋದು. ನಾವು ಕುದಿಸಿ ಕುಡಿತೀವಿ. ಅದೆಲ್ಲ ಅಲ್ಲೇ ಬಿಟ್ಟು ಇವರೆಲ್ಲ ಮಿಕ್ಸಿ ಹಾಕಿ ಆ ಪುಡಿ ಮಾಡ್ಕೊಂಡು ಬಿಸಿನೀರಿಗೆ ಹಾಕೊಂಡು ಕುಡಿತೀವಿ. ಇದನ್ನು ಚಲೋ ಆಗಿರ್ತದೆ. ಈ ಅವಕ್ಕೆ ಚಹಾ ಕುಡಿಬೇಕಂತ ಚಟ ಅನ್ನಿಸ್ತೈತಲ್ರ, ಅದ್ರ ಬದಲಾಗಿ ಇದನ್ನ ಬಿಸಿನೀರಾಗ ಕುಡಿದ್ಬಿಡೋದು. ಇದಕ್ಕೆ ಎನ್ಕೊಂಡು ಒಂದು ಡಬ್ಬೆ ಮಾಡಿಟ್ಟಿದ್ರೆ ಇಷ್ಟ ಐತಿ. ಸೊಂಪು ಕಾಳು, ಜೀರಿಗೆ, ಧನಿಯಾ ಕಾಳು ಪುಡಿ. ನಮ್ಮ ಇಡ್ಲಿ ತೋರಿಸ್ತೀನಿ ಬರೀ. ಯಾವ ಮಟ್ಟಿಗೆ ಐತಂದ್ರೆ ಆಲ್ಮೋಸ್ಟ್ ಆಗೈತ್ರಿ. ಮೆಣಸು ಬರ್ತೀನಿ, ನನ್ನ ನಿಮಿಷ ಬರ್ತೀನಿ. ನಾ ಈ ಕಷಾಯ ಕೊಡು ಬರೋವಾಗಿ ಇರಲಿ. ನೋಡ್ರಿ, ಇಡ್ಲಿ ಎಷ್ಟು ಸೂಪರ್ ಬಂದವಂತ ತೋರಿಸ್ತಾನೆ ನಿಮಗೆ. ನೋಡ್ರಿ, ಸಖತ್ ಸಾಫ್ಟಾಗಿ ಬಂದವು. ಎಷ್ಟು ದಪ್ಪ ಆಗ್ಯಾವ. ಸ್ವಲ್ಪ ಗ್ಯಾಪ್ ಬಿಡ್ಬೇಕಿತ್ತು. ನಾನು ಅವಸರ ಐತಿ. ಇನ್ನು ಕೆಲಸ ಅವ್ರು ಎತ್ತಾರೆ. ಈಗಿನ ರೂಮ್ ಎಲ್ಲ ಕಸ ಹೊಡ್ಬೇಕು. ನಾನು ನೋಡ್ರಿ ಸಕ್ಕರೆ ಇಡ್ಲಿ ಮಾತ್ರ. ಏನದ ಮನು, ಎದಕ್ಕದ ಮನ್ವಿತ್ ನಿಂಗ ಕೇಳದ್ನಿ ಎದಕ್ಕ? ಅಲ್ಲ, ಅವನ ಯಾಕೆ ಹಂಗಾಳತ್ತೇನ? ವಾವ್, ಇಡ್ಲಿ ಮತ್ತೆ ಪರ್ಫೆಕ್ಟ್ ಬಡಬಡ ತೆಗೆದು ನೆಕ್ಸ್ಟ್ ಕೆಲಸ ಮಾಡಬೇಕು.
ಈಗ ನೋಡ್ರಿ ಇದು 2ನೇ ಸಲ ಇಡ್ಲಿ ಇಟ್ಟೀನಿ. ಇಲ್ಲಿ ಸಾರು ರೆಡಿ ಆಗೈತೆ, ಒಂದು ಬೇಳೆ ಸಾರು ಸೂಪರಾಗಿ. ಆಮೇಲೆ ಈಗ ನಾವು ಇಲ್ಲಿ ಚಟ್ನಿ ರುಬ್ಬಕತ್ತೀವಿ ರೀ. ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ. ಅಲ್ಲಿ ಅದ್ರ ಕೊತ್ತಂಬರಿ ಅಂದ ಇಲ್ಲಿ ಅದಕ್ಕೆ ಬಿಟ್ರೆ ಎಲ್ಲನೂ ಹಾಕಿನಿ. ಕೊಬ್ಬರಿ, ಪುಟಾಣಿ, ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಹಸಿರೆಲ್ಲ, ಕೆಂಪಾಗ್ಬಿಟ್ಟಾರೆ ಎಲ್ಲ ಬಣ್ಣ. ನಮ್ಮನೆ ಖರ್ಚು ಮಾಡೋದು ಕಡಿಮೆ, ನಾನು ಬೇಗ ಹಣ್ಣು ಆಗ್ಬಿಡ್ತಾರೆ ತಂದಿದ್ದೆಲ್ಲ. ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ, ಉಪ್ಪು ಇಷ್ಟು ಹಾಕೊಂಡ್ರಿ. ಸರಿ ಜೀರಿಗೆ ಮಾಡ್ತೀನಿ ನೋಡ್ರ. ಏನೋ ಮೈನಸ್ ಅನ್ನಿಸ್ತಿದ್ರೊಳಗೆ ಸ್ವಲ್ಪ ಚಟ್ನಿಯಾಗ ಬೆಳ್ಳುಳ್ಳಿಗಿಂತ ಜೀರಿಗೆ ಹೆಚ್ಚು ಇರ್ಬೇಕು ರೀ, ಅದ್ರ ಘಮ ಜಾಸ್ತಿ ಇರ್ಬೇಕು. ಬೆಳ್ಳುಳ್ಳಿ ಜಾಸ್ತಿ ಆದ್ರೆ ತಿನ್ನಂಗ ನಂಗೆ ಚಟ್ನಿ, ಅದಕ್ಕೆ ಬೆಳ್ಳುಳ್ಳಿ ಕಡಿಮೆ ಹಾಕೊಂಡಿರ್ತೀನಿ ನಾನು. ಇದ್ರಾಗ ಒಂದು ಸಣ್ಣ ಗೆಡ್ಡೆ ಹಾಕೊಂಡಿನಿ ಅಷ್ಟೇ. ಇವತ್ತು ಚಟ್ನಿ ರುಬ್ಬನ್ರಿ. ನಮ್ಮ ಇಡ್ಲಿ ಅಂತ ಏನು ಸಖತ್ ಬಂದಾಗ ಗೊತ್ತ್ರಿ ನೋಡ್ರಿ. ಸರಿ ತೆಗೆದೆ ಇಡ್ಲಿ ಫುಲ್. ಇದು 2 ಸಲ ತೆಗೆದ್ರೆ ಇದು ಫುಲ್ ಆಗುತ್ತೆ. ಇನ್ನೂ 2 ಸಲ ಆಗುತ್ತೆ, 3 ಸಲ ಆಗುತ್ತೆ. ಜಾಸ್ತಿ ಹಾಕ್ಬಿಟ್ಟೇನಿ ರವೆ. ಅಯ್ಯಪ್ಪ ದೇವ್ರೆ, ಜಾಸ್ತಿ ಹಾಕೇನ್ರಿ. 1 kg ಒಂದು ಈಟ ಉಳಿಸಿ ನಾ ಇರೋ 4 ಮಂದಿ ಬೈತಾರೆ, ಹೆಚ್ಚು ಮಾಡ್ರಿ ಮಧ್ಯಾಹ್ನವ್ರಿಗೆ ಹಾಕೋ ಅಂತೇಳಿ. ಈಗ ಇನ್ನೊಂದು ಸಲ ಹಾಕ್ತೇನೆ ರೀ. ನಿಮ್ಗೆ ಇಡ್ಲಿ ನೋಡ್ರಿ ಸಾಫ್ಟ್ ಬಂದು. ಸೂಪರ್ ಬಂದದ ಇಡ್ಲಿ. ಕರಗ್ತದಲ್ಲ, ಮಲ್ಲಿಗೆ ಥರ ಇದೆ. ಚಟ್ನಿಯಿಂದ ರೆಡಿ ಆಯಿತು. ಕೆಂಪು ಮೆಣಸಿನ್ಕಾಯಿ ಹಾಕಿದಕ್ಕೆ ಕಲರ್ ಚೇಂಜ್ ಆಯ್ತು ಅಷ್ಟೇ ರೀ. ಮಸ್ತ್ ಐತೆ ಚಟ್ನಿ ಮಾತ್ರ, ಇದು ಟೇಸ್ಟ್. ಸ್ನೇಹಿತರೆ ನೋಡ್ರಿ, ಇವ್ರಿಗೆ ನಾಷ್ಟಾನು ಮಾಡಿಸಿದೆ. ಎಷ್ಟು ಮಾಡ್ರಿ ಡಬ್ಬಿ, ಇವ್ರ ಡಬ್ಬಿ ಎಲ್ಲಾನು ಕಟ್ಟಿದೆ. ಹೋಗಕ್ಕೆ ಅದೇ ನೋಡ್ರಿ, ಜಡಿ ಹಚ್ಕೊಂಡೀನಿ, ಎಲ್ಲ ಆಯಿತು. ಸರ ಇದ್ರಾಗ ಸಿಕ್ಕೊಂಡಿತ್ತು, ಸ್ವಲ್ಪ ಸೀದಾ ಮಾಡ್ಕೊಳಕ್ಕೆ ಹಿಂಗಾಗಿತ್ತು, ಕೂಡ್ತಿದ್ದೆ ತಂತಿ. ಒಂಚೂರು ಹಿಂಗೆ ಮಾಡಾಕತ್ತೀನಿ, ಕೈಯಾಗ ಕಟ್ಟಾಗ್ಬಿಡ್ತೀರಿ 2 ಭಾಗ. ಈಗೇನು ಮಾಡೋದು, ಹೆಂಗೆ ಬರಲ್ಲ ಅಲ್ಲಿ ಗೊತ್ತಾಗೋದು. ಟೈಮ್ ಆಗೈತೆ ಅಲ್ಲಿ ಮಮ್ಮಿ ಅಂಜ ಸತ್ತೊಂದು ಬಾ ಅಲ್ಲ ಹಂಗೇನಿಲ್ಲ ನೋಡಿ. ತಾಳು ಕಡೆಗೆ ಆಗ್ಯಾವ ಅಪ್ಪ, ಅಷ್ಟೊತ್ತು ಕಡೆಗೆ ಆಗ್ತದೆ. ಬಂಗಾರ ಗುಂಡು ತಗೊಂಡಿದ್ದೆ ಫಸ್ಟ್. ನೋಡಿ ಸರಿ, ನೀವು ಬಿಡಪ್ಪಿಡ ತಗೋ. ಏನು ಮಾಡೋದು ಗೊತ್ತಾಗಲ್ಲ. ನೀವು ಯಾರ್ರಿ, ಏನು ಮಾಡೋಕ್ಕಾಗಲ್ಲ. ಇದನ್ನೇ ಜಾಯಿನ್ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ತೆಗೆದಿಟ್ಟು ಯಾಕಂದ್ರೆ ಹಿಂಗೆ ಗಟ್ಟಿ ಹಿಡ್ಕೊ, ನಾ ಎತ್ತಿಡ್ತೀನಿ ನೋಡಿ. ಆಮೇಲೆ ಮಮ್ಮಿ ನೋಡಿ ಚಟ್ನಿ ಅಷ್ಟೇ, ಹಾಂ ಸಾಕು ಮುಚ್ಚಲಿ. ಅದು ಏನಾಗಿದೆ ಅಂದ್ರೆ ಬೆಳ್ಳಿ ತಂತಿ ಅಲ್ರಿ, ಇದು ಪಂಚಲೋಹ ಹಾಕ್ಯಾರ. ಅದು ಈ ಥರ ಆಗ್ಬಿಟ್ಟೈತೆ ರೀ, ಸೌದಂಗೆ ಆಗೈತಿ. ಸೌದು ದಪ್ಪ ತಂತಿ ತಳ್ಳಾಗೈತಿ, ಅದಕ್ಕೆ ಅದು ಕಟ್ ಆಗ್ತದೆ. ಸ್ವಲ್ಪ ಗಟ್ಟಿ ಬಾರಿ ನಾನಿಲ್ಲ ಫೋನ್ಸಿದ್ನ ಅದೇನು ಕಟ್ಟಾಕೊಂಡು ಬರ್ತಾವದು. ಕೆಟ್ಟು ಬಿಡಿಸೈತಿ ಮತ್ತೆ ತಂತಿ ಮಿಡಿಲ್ ಜೋಡ ಹೊಲ್ದಿದ್ದು ಚುರುಕ ಎಲ್ಲ ಇದು ಮಾಡಕ್ಕೆ. ಬಿಚ್ ಬಾಳಲ್ಲ, ಏನು ಬಿಚ್ಚಿ ಬರಬಾರ್ದಲ್ಲ. ಹೆಣ್ಮಕ್ಳು ತಾಳಿಲ್ಲ ಬರೋದು, ಅಡ್ಡಾಡ್ಬಾರ್ದು, ಬರೋದಿಲ್ಲ ಇರಬಾರ್ದು. ಗೊತ್ತಾಗೋದಿಲ್ಲ ಹೆಂಗೆ ಬರೋದಂತೆ. ಮುತ್ತು ತಗೊಂಡ್ಬಿಡೋಣ ಫಸ್ಟ್. ಇಲ್ಲ ಪಪ್ಪನ ಕರ್ಬಿಡು ಮನೆಗೆ. ಪಪ್ಪನ ಕರೆದ್ರೆ ಪಪ್ಪ ನಿಮ್ಮನ್ನ ಇಲ್ಲಿ ಬಂದು ಕರ್ಕೊಂಡು ಹೋಗಿ ನಿಮ್ಮ ಸ್ಕೂಲ್ ಬಿಟ್ಟು ಬರೋರು ಅಂಗಡಿ ಏನು ಗತಿ ಆಗತ್ತೆ. ಅದ್ರಾಗ ನೋಡಲ್ಲಿ ಕ್ಲೈಮೇಟ್ ಹಂಗೈತಿ, ಗಿರಾಕಿರ್ತಾವ. ಹಾಂ ಸುತ್ತ ಬಂತ ರೀ. ಮತ್ತೆ ಇಷ್ಟ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ಹೆಂಗೂ ಬಗ್ಲಿಗೆ ಹೋಗೋದೈತಿ. ಇವ್ರು ಬರ್ತಾರೆ ಇಲ್ಲ, ಗಿರಾಕಿರುತ್ತೆ ಅಂತಾರೆ, ಬರಲ್ಲ ಅವ್ರಿಗೆ. ಕರಿಮಿಟ್ಟು ಕಾಣೆ ತಲ್ಕೊಳ ಸಾಕ್ರಿ. ಹೆಂಗೆ ನಾವೆಲ್ಲ ಮಮ್ಮಿ ಇವತ್ತು ನಮ್ದು ಸಾಟರ್ಡೆ ಯೋಗ ಮಾಡಿಸ್ತಾವ. ಸಾಕು
ಇದ್ರಾಗ ಇಟ್ಟು ಹೋಗ್ತೀನಿ ಬಂದು ಇರ್ತೀನಿ ಮಮ್ಮಿ ನೋಡ್ರಿ ನಾವು ಹೊಂಟೀವಿ ಇವ್ರನ್ನ ಸ್ಕೂಲ್ ಬಿಟ್ಟು ಬರೋಕೆ. ನಮ್ಮ ತನ್ನೊಂದು ಬ್ಯಾಗ ನಾನೇ ಹಾಕ್ಕೋಬೇಕು, ಅವನಿಗೆ ಬರ್ತಿರ್ತಾನ. ಆ ಟಿಫನ್ ಬ್ಯಾಗನ್ನು ಸರಿ ಇಟ್ಕೊಳಕ್ಕೆ ಬರಲ್ಲ. ಯಪ್ಪ ಸಾಂಬಾರು ಚಲ್ತೀನಿ, ನಾನು ಹಚ್ಕೊಂಡಿರ್ತೀನಿ. ಮಳೆ ಐತ್ರಿ ಸಣ್ಣ ಜಿಟಿ ಜಿಟಿ ನೋಡ್ತಿರ್ಬೋದು. ಬೆಳಗ್ಗೆ ಹನಿ ಎಷ್ಟು ಥಂಡಿ ವಾತಾವರಣ ಐತೆ ಅಂದ್ರೆ ಅಪ್ಪ. ನಾನು ಮನೆಗಿದ್ದು ಡೆಲಿವರಿ ಪ್ಯಾಂಟ್ ಮೇಲೆ ಬಂದುಬಿಟ್ಟಿನಿ ರೀ, ಹೊರಗೆ ಗೇಟ್ ಹಾಕೊಂಡು ಎಲ್ಲ ಕೀ ಹಾಕ್ಕೊಂಡು. ಮತ್ತೆ ನೆನಪಾತೆ 2 ಹೆಜ್ಜೆ ಹೊರಗೆ ಗಿಡ ರೋಡ್ ಗಿಡತ್ಲೆ ಮತ್ತೆ ಹೋಗಿ ಮತ್ಲಿಗೆ ಹಾಕ್ಕೊಂಡು ಮತ್ತೆ ಬಂದೆ. ಇವರು ಶಾಟರ್ಡೆ ಬೇಗ ಹೋಗ್ಬೇಕು ಮಮ್ಮಿ, ಶಾಟರ್ಡೆ ಬೇಗನೆ ಹೊಂಟೀವ್ರಿ ಇವತ್ತು. 9:10 ಬಿಡೋರು. 9 ಗಂಟೆಗೆ ಬಿಟ್ಟಿವಿ ಮನೇನ. 6 ಗಂಟೆಗೆ ಎದ್ದು ಕುಣಿದ್ರೆ ಇಲ್ಲಿವ್ರಿಗೆ ಆಯ್ತು. ಕರೆಕ್ಟಾಗಿ ಎಲ್ಲ ಕೆಲಸ ಮುಗಿತು. ಇಡ್ಲಿ ಚಟ್ನಿ ಸಾಂಬಾರು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಕೆ 2 ತಾಸು. ಅದಕ್ಕೆ ಇದನ್ನು ಜಾಸ್ತಿ ಇಟ್ಕೊಳ್ಳಲ್ರಿ ನಾ ಇಡ್ಲಿನ, ಭಾಳ ಟೈಮ್ ತಿಂತೈತೆ ಅಲ್ಲಿ ಮನೆ. ವಾತಾವರಣ ನೋಡ್ರಂಗೈತಿ. ಹೇಳ್ರಿ ಮೇಡಮ್. ಈ ನೋಡ್ರಿ ಮಧ್ಯಾಹ್ನ ಊಟ ಮಾಡಾಕತ್ತೀವಿ. ಮುಂಜಾನೆ ಇಡ್ಲಿ ಜಾಸ್ತಿ ಉಳಿದಿತ್ತು. ಮುಂಜಾನೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ, ಒಂದು ನಾಷ್ಟಕ್ಕೆ ಇಡ್ಲಿ ಮಾಡಲ್ರಿ. ಊಟಕ್ಕೆ ಇಡ್ಲಿ, ರಾತ್ರಿಗೆ ಮಧ್ಯಾಹ್ನ ಇಡ್ಲಿ, ಒಟ್ಟು ದಿನವಿಡೀ ಇಡ್ಲಿ 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 ನೋಡಿ. ಯಾರು ನಾತ ಪ್ಲೇಟ್ ಇಲ್ಲ ಏನ್ರಿ ಮನೆ? ಇಲ್ರಿ, ನಾವು ಇದ್ರಾಗ ಹೋಗ್ತೀವಿ. ಬಂಡೆ ತಿಕ್ಕಿ ತಿಕ್ಕಿ ಸಾಕಾಯ್ತು. ಒಂದ ಚಟ್ನಿ ಒಂದು ಸಾಂಬಾರು ಕೋರಿ. ಹಾಕಿದ್ರೆ ನಾ ಬಂದು ಚಟ್ನಿ ಮಾಡೀನಿ ಕಾಯಿ ಚಟ್ನಿ. ಈಗ ಮುಂಜಾನೆ ಖಾಲಿ ಆಯ್ತು, ಸ್ವಲ್ಪ ಚಟ್ನಿ ಇನ್ನೊಂದು ಉಳಿದಿತ್ತು. ಅಲ್ಲಿ ಬಜ್ಜಿ ತಂದೀನಿ ರೀ ಮೇಡಮ್. ನಿಮ್ಗೆ ಒಂದು ಮಸಾಲೆ ದೋಸೆ ತಂದೀನಿ. ಕೆಂಪಣ್ಣ ನೀ ಏನು ಇಡ್ಲಿ ಸಾಂಬಾರು ಹಾಕೊಂಡು ನೋಡಿ ಆಯ್ತು. ಒಬ್ರದ್ದು ಒಂಥರ ಟೇಸ್ಟ್ ನಮ್ಮ ಮನ್ಯಾಗ. ಈ ಸಾಹೇಬ್ರ ಚಟ್ನಿ ರೀ, ಇಡ್ಲಿ ಚಟ್ನಿ, ಪಿಂಕ್ ಚಟ್ನಿ. ಇವ್ರದ್ದು ಸಾಂಬಾರು ರೀ. ಇವ್ರದ್ದು ತಟ್ಟೆ ಇಡ್ಲಿ ಹಾಕೋ ಪ್ಲೇಟ್ನಾಗ ಉಣ್ಣುದು ರೀ. ಇವ್ರದ್ದು ಸ್ಟೈಲ್ ಬೇರೆ. ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಬಂದಿತ್ತು. ಆಫ್ ಆ್ಯಂಡ್ ಆಫ್ ಸೀರೆ ನೋಡ್ತಿರ್ಬೋದು. ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಕಾಂಬಿನೇಷನ್. ಬಾಟಲ್ ಗ್ರೀನಿಗೆ ಬೇಬಿ ಪಿಂಕ್ ಸೂಪರ್ ಐತಿ ಕಲರ್ ಕಾಂಬಿನೇಷನ್ಸ್. ಇನ್ನೂ ಇದ್ರ ಕಲರ್ಸ್ ಅದಾವು. ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿರಿ. ಇದು ಸಾಗರಕ್ಕೆ ಹೋಗೋದೈತ್ರಿ. ಈಗ ಅಡ್ರೆಸ್ ಬರೆದು ಪ್ಯಾಕ್ ಮಾಡಾಕತ್ತೀನಿ. ಖುಷಿ ಆಯ್ತು. ನಾನು ಇಷ್ಟು ದಿನದಿಂದ ನಾನು ಇನ್ಸ್ಟಾಗ್ರಾಮ್ದಾಗ ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಯೂಟ್ಯೂಬಲ್ಲಿ ಜಾಸ್ತಿನೇ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಜಾಸ್ತಿ ನಾನು ಸೇಲ್ ಮಾಡೋದು. ಇನ್ನು ಮುಂದೆ ಇನ್ಸ್ಟಾಗ್ರಾಮ್ನಲ್ಲಿ ಸತಿ ಹಾಕ್ತೀನಿ. ದಯವಿಟ್ಟು ಪೇಜ್ನ ಫಾಲೋ ಮಾಡಿಕೊಡ್ರಿ. ಫಾಲೋ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೀರೆನ ಆರ್ಡರ್ ಮಾಡಿಕೊಡ್ರಿ. ನಮ್ಮ ಕಡೆನ ಸಿಕ್ಕಾಪಟ್ಟೆ ರೀಸನೇಬಲ್ ಪ್ರೈಸ್ ಒಳಗೆ ಕೊಡ್ತೀನಿ ನಾನು. ಸೇವೆ ಮೈಸೂರು ಸಿಗುತ್ತೆ. ಈ ಸೀರೆ ಪ್ರೈಸ್ ಎಷ್ಟಿರ್ಬೋದು ಹೇಳ್ರಿ? ಆಫ್ ಆ್ಯಂಡ್ ಆಫ್ ಸೀರೆ ನೋಡ್ತಿರ್ಬೋದು. ಮತ್ತು ಬುಟ್ಟ ಕಾನ್ಸೆಪ್ಟ್ ಐತಿ. ಇದು ನನ್ನ ಕಡೆ ನಾನು ಕೇವಲ ಇದನ್ನು ಸೇಲ್ ಮಾಡಿರೋ ಪ್ರೈಸ್ ಓನ್ಲಿ 1350 ಆಫರ್ ಪ್ರೈಸ್ ಒಳಗಿದ್ದೀನಿ. ಆಷಾಢ ಸೇಲ್ ಅಂತೇಳಿ 1500 ರೂಪಾಯಿ ಸ್ಟಾರ್ಟಿಂಗ್ ಕಸ್ಟಮರ್ಸ್ಗೆಲ್ಲ 1500 ರೂಪಾಯಿವರೆಗೆ ಸೇಲ್ ಮಾಡಿದ್ದೀನಿ. 1-2 ಟೈಮ್ಸ್ ಇದಕ್ಕೂ ಮುಂಚೆ. ಇದು 3ನೇ ಸಲ ನಾನು ಇದನ್ನು ಹಾಕ್ಕೊಂಡಿರೋದು. ಈಗ ಆಫರ್ ಪ್ರೈಸ್ ಒಳಗೆ 1350 ರೂಪಾಯಿ ಕೊಡ್ತೀನಿ. ಇದನ್ನು ಭಾಳ ಕಡಿಮೆ ಪ್ರೈಸ್ ಒಳಗೆ ಹೆವಿ ಪ್ರೀಮಿಯಮ್ ಕೊಟ್ಟಿರೋಂಥ ಸೀರೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಟಾರ್ಟ್ ನೋಡ್ರಿ, ಈಗ ಪ್ಯಾಕ್ ಮಾಡ್ತೀನಿ. ಸಾಕಷ್ಟು ಪೇಜ್ ಒಳಗೆ ಭಾಳ ವಾಟ್ಸಪ್ ಗ್ರೂಪ್ ಒಳಗೆ ಸೇಲ್ ಆಗ್ತಾವೆ ನಮ್ಮ ಸಾರೀಸ್. ಇನ್ನು ಮುಂದೆ ನಾನು ಇನ್ಸ್ಟಾಗ್ರಾಮ್ ಕೂಡ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವರು ಆರಾಮಾಗಿ ಬೈ ಮಾಡ್ಬೋದು, ಆರಾಮಾಗಿ ನಂಬೋದು. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತೆ ರೀ. 4ರಿಂದ 5 ದಿನದೊಳಗೆ ನಿಮ್ಗೆ ಸಾರಿ ಬಂದು ತಲುಪ್ತೈತಿ. ಹೋಮ್ ಡೆಲಿವರಿನ ಬಂದು ಕೊಡ್ತಾರೆ. ವಿಲೇಜ್ ಹಳ್ಳಿಯವರು ಆದ್ರೆ ಇಂಡಿಯನ್ ಪೋಸ್ಟಿಗೆ ಕಳಿಸ್ತೀವಿ. ಸಿಟಿ ಇದ್ರೆ ಕೊರಿಯರ್ಗೆ ಹೋಗುತ್ತೆ. ಈಗ ಇದು ಸಾಗರ ಸಿಟಿಗೆ ಹೊಂಟೈತ್ರಿ, ಕೊರಿಯರ್ಗೆ ಕಳಿಸ್ತೀವಿ. ನೋಡ್ತಿರ್ಬೋದು ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ಇದನ್ನು ಡಿಸ್ಪ್ಯಾಚ್ ಮಾಡಾಕತ್ತೀನಿ ರೀ. ನಾಳೆ ಬೆಳಗ್ಗೆ ಹೋಗುತ್ತೆ ರೀ. ಥ್ಯಾಂಕ್ ಯು. ಡ್ರೆಸ್ ಚೇಂಜ್ ಮಾಡಿ ಕೆಲಸ ಇದ್ದೀವಿ ಇವತ್ತು. ನಮ್ಮ ಮನೆ ತಂತೀವಿ. ನಮ್ಮ ತನ್ಮಯನ ಬರ್ತ್ಡೇ ಐತ್ರಿ ನಾಳೆ. ಟೆಂಟರೇಷನ್ ಸರ್ಪ್ರೈಸ್ ಎಲ್ಲ ಮಾಡಿದ್ರಿ. ಅವೆಲ್ಲ ಕ್ಲಿಪ್ ಬಿಡ್ಕೊಳಕ್ಕೆ ಆಗಲ್ಲ, ಮಿಸ್ ಆಗಿಬಿಡ್ತಾವೆ ನಮಗೆ. ಅವ್ನು ಸರ್ಪ್ರೈಸ್ ಮಾಡೋದು ದೊಡ್ಡ ಇದಾಗಿರ್ತದೆ ನಮ್ಗೆ. ಯಾಕಂದ್ರೆ ನಿನ್ನೆ ಸ್ವಲ್ಪ ನನಗೆ ಏನು ಗಿಫ್ಟ್ ಕೊಡ್ತೀರಿ, ನನಗೇನು ಗಿಫ್ಟ್ ಕೊಡ್ತೀರಿ? ನಾನೇ ಸೇರಿದ್ದೇನೆ ಕಾಣತ್ತೀನಿ ಅನ್ಬೇ ಅವೇ ಚಾಕ್ಲೇಟ್ ಕಾಣಲ್ಲ. ಈಗ 3 ದಿನದಿಂದ ಕಾಣಿಸಕತ್ತನ್ರಿ. ಏನು ಗಿಫ್ಟ್ ಕೊಡ್ತೀರಿ, ಏನು ಗಿಫ್ಟ್ ತಂದಿನ್ರಿ ಅವಂಗ ಸರ್ಪ್ರೈಸ್ ಹೇಳಂಗಿಲ್ಲ. ಅದಕ್ಕೆ ನಾಳೆ ಸ್ಕೂಲಿಗೆ ಹೋಯಕ ಈ ಚಾಕ್ಲೇಟ್ಸ್ ತೊಗೊಂಬಂದಾರಿ. ಇವನಿಗೆ
ಅವ್ನಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ತಂದು ಅಂಗಡಿಯಾಗ ಇಟ್ಟು ಬಂದಾರ. ಆದ್ರೆ ಬೆಳಗ್ಗೆ ನನ್ನ ಜಗ್ಗ ಕಿರಿಕಿರಿ ಕೊಟ್ಟಾನ. ನಂಗೆ ಗಿಫ್ಟ್ ಏನು ಕೊಡ್ತೀರಿ ಅಂತ ಬೆಳಿಗ್ಗೆ ಎಲ್ರಿ ನಿನ್ನೆಯಿಂದನೇ ನಿಂತಾನ. ಬೆಳಗಾರಲ್ಲೇ ಬರ್ಡೇ ಅಲ್ಕಂದ ನಾ ಸ್ಕೂಲಿಗೆ ಹೋಗಿ ಅದಿಷ್ಟು ಚಾಕ್ಲೇಟ್ಸ್ ಹಂಚಿ ಹೊಸ ಡ್ರೆಸ್ ಅಲ್ಲೇ ತರ್ಸಿವ್ರಿ ಅವ್ನಿಗೆ. ಬರ್ಡೇ ಡ್ರೆಸ್ ತಂದೀವಿ ಅಲ್ಲಕಂದ ಬರ್ಡೇ ಡ್ರೆಸ್. ಬರ್ಡೇ ಡ್ರೆಸ್ ಎಲ್ಲ ರೆಡಿ ಐತ್ರಿ. ನಾಳೆ ಬರ್ಡೇ ಬಾಯ್ ನಾಳೆ ಅಲ್ಲ. ಹೋಗಿ ಅದ್ರಾಗ ಒಂದು ಟೇಸ್ಟಿಗೆ 4 ಮಂದಿ ಒಂದೊಂದು ಚಾಕ್ಲೇಟ್ ತಿಂದೀವ್ರಿ ಅಲ್ಲ. ಈಗ ನೀ ತಿಂದಿಲ್ಲನಾ? ಇಲ್ಲ 3 ಅದ ನೋಡಲ್ಲ ಹಾಳೆ ತನಕ. ತಿನ್ನಿಲ್ಲ ನಿನ್ನ ಬದಲಿ ನಂಗಾರ ಕೊಡು ಪಾಪ ಲೆಕ್ಕ ಮಾಡಿ ನಾಳೆ 4 ಮೈನಸ್ ಮಾಡಿ ನೀ ಕೊಟ್ಬಿಡು ನಿಂದಂತ ನಾವು ಎಲ್ಲಿಗೆ ಹೊಂಟ ನಾನು ಹಿಡ್ಕೊಂಡು ತಿನ್ನೋಗು. ಹೌದಾನ? ಸರಿ ಅಪ್ಪ ತರಕಾರಿ ತೊಗೊಂಬಂದಾರಿ. ಈಗ ಪಲ್ಯ ಮಾಡ್ಬೇಕು. ನಾವು ಇಲ್ಲಿ ನೋಡ್ರಿ ಅಲ್ಲಿ ರೊಟ್ಟಿಗೆ ಇಲ್ಲಿ ಹೋಗಿ ಕುಂತೀರಿ ಅಂತ ನೋಡೋಕೆ ರೊಟ್ಟಿ ಮಾಡಾಕತ್ತೀನಿ. ಇನ್ನಿಷ್ಟ ಐತ್ರಿ ಬಡ ಬಡ ಮುಗಿಸಿ ಹೋಗ್ಬೇಕ್ರಿ. ಈಗ ಪಲ್ಯ ಮಾಡ್ಬೇಕು. ಈಗ ನೋಡ್ರಿ ನಾನು ಅಲ್ಲಿ ರೊಟ್ಟಿ ಮಾಡಾಕತ್ತಿದ್ದೆ. ಈ ಕಡೆ ಯಜಮಾನ್ರು ಆ ಚಾಕ್ಲೇಟ್ಸ್ ಅದೆಲ್ಲ ತರುವಾಗ ತರಕಾರಿ ತೊಗೊಂಬಂದಿದ್ರು ಪಲ್ಯಕ್ಕೆ. ಹೀರೆಕಾಯಿ ತೊಗೊಂಬಂದಿದ್ರು. ಅದನ್ನ ಕೂತ್ಕೊಂಡು ಕ್ಲೀನ್ ಮಾಡಿ ಹೆಚ್ಚಿಟ್ಟಾರ. ಅದಕ್ಕೆ ಪಲ್ಯಕ್ಕೆ ಏನೆಲ್ಲ ಬೇಕು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಹೀರೆಕಾಯಿನ ಎಲ್ಲನೂ ಹೆಚ್ಚಿಟ್ಟಾರ. ಈಗ ಇದನ್ನ ಪಲ್ಯ ಮಾಡ್ಬೇಕ್ರಿ. ಪಲ್ಯಕ್ಕೆ ಫಸ್ಟು ಪುಡಿ ಮಾಡ್ಕೋಬೇಕು. ಗುರಳ್ ಪುಡಿ ಖಾಲಿ ಐತಿ. ಶೇಂಗಾನ ಹುರಿದು ಪುಡಿ ಮಾಡ್ಕೊಂಡು ಮಾಡಬೇಕು. ಯಜಮಾನ್ರು ನೀ ರೊಟ್ಟಿ ಮಾಡಿ ಈ ಕಡೆ ಬಾ ನಾನು ಮಾಡ್ತೀನಿ ಅಂತೇಳಿ ಇದನ್ನೆಲ್ಲ ಹೆಚ್ಚಿ ತಯಾರು ಮಾಡ್ಯಾರಿ. ಈಗ ನಂದು ಇನ್ನು ಸ್ವಲ್ಪ ಇದೆ ರೊಟ್ಟಿ ಇಟ್ಟು ಅದಿಷ್ಟು ಮುಗಿದ್ಮೇಲೆ ಪಲ್ಯ ಮಾಡಿಕೊಂಡು ಊಟ ಮಾಡಬೇಕು. ರೊಟ್ಟಿ ನಮಗೆ ಕಲ್ಲು ಕಟ್ಟಿ ಎಲ್ಲ ಒಂದೇ ನಮ್ದು. ತುಪ್ಪ ಕಡೆ ಇದ್ರಿ ಎಷ್ಟು ದಿನ ಆತ ತರ್ಬೇಕಂತೀವಿ. ಆಗೋ ತರಕ್ಕೆ ಹೋಗಿ ಬನ್ನಿನ ಸಂತಿಗೆ ಹೋದ್ರೆ ಸಿಗುತ್ತೆ. ನಾವು ಸಂತಿಗೆ ಹೋಗಿರ್ತೀನಲ್ಲ ಮಧ್ಯಾಹ್ನದಾಗ ನಾವು ಹೋಗೋ ಟೈಮ್ ಖಾಲಿ ಇರ್ತೈತೆ. 10 ಗಂಟೆ ಒಳಗೆ ಹೋಗ್ಬೇಕು. ಬೆಳಗ್ಗೆ 10 ಗಂಟೆ ನಾನು ಅಂಗಡಿಯಾಗ ಇರ್ತೀನಿ ರೀ. ಇವ್ರ ಮನೆ ಬಿಸಿ ಇರ್ತಾರೆ, ಹೋಗೋಕ್ಕಲ್ದು. ಇದು ಶ್ರಾವಣ ಬಂದು ತರಬೇಕು ತುಪ್ಪನ. ಅದಕ್ಕೆ ಎಣ್ಣೆ ಹಾಕಿ ರೊಟ್ಟಿ ಮುಟ್ಟಿ ಮಾಡತ್ತಾರೆ. ಅದು ಒಂದು ನಾವು ಪಲ್ಯಕ್ಕೆ ತಯಾರಿ ಮಾಡ್ಕೊಂಡ್ವಿ. ಪಲ್ಯಕ್ಕೆಲ್ಲ ಹೆಚ್ಚಿಟ್ಟಿವಿ. ಈಗ ನನ್ನಿಂದನೇ ಅಂತ ಮುಟ್ಟಿ ಮಾಡಿಕೊಡ್ತಾರೆ ನನಗೆ ನನ್ನ ಮಕ್ಕಳಿಗೆ. ನಿಮಗೆ ಅವ್ರು ಅಲ್ಲಿ ಆಟ ಆಗ್ತದೆ. ಅವ್ರಿಗೆ ಏನೋ ಒಂದು ಮ್ಯಾರಿ ತಿಂದ್ರೆ ಮೇಲೆ ಆಮೇಲೆ ರೊಟ್ಟಿ ಪಲ್ಯ ಮಾಡೋದು. ಇಷ್ಟ ಊಟ ಮುಗಿಸ್ಬಿಡ್ತಾರೆ. ವಾವ್ ಏನು ಸಕ್ಕತ್ತೈತೆ ನೋಡಿದ್ರಿ. ರೊಟ್ಟಿ ಒಳ್ಳೆ ಹಿಟ್ಟಾತ. ನಾವಂದ್ರೆ ಇಷ್ಟ ಬರ್ರಿ ಅದು ಏನಕ್ಕೆ ಅನ್ಸಲ್ಲ. ಯಪ್ಪ ಏನು ಹಿಟ್ಟು ಹಾಕ್ಸ್ಕೊಂಬಂದಾರಿ ಈ ಸಲ ಇವರು. ನನಗಂತೂ ಕೈ ರೊಟ್ಟಿ ಎಲ್ಲ ನೋವು. ಸಣ್ಣಾಗಿದ್ದೇನೆ ಸಣ್ಣಾಗೆಲ್ಲ ಜಿಗಿಟ್ ಆಪರಿ ಐತದ ಹಿಟ್ಟು. ಜೋಳ ಹಂಗದ ಅಂತೇಳಿ ಹಿಟ್ಟಲ್ಲ. ಹಿಟ್ಟು ಜೋಳ ಹಂಗೈತೆ ಮತ್ತೆ ಜಿಗಿಟ್ ಆಗೈತೆ ಅದು. ಅಕ್ಕಿ ಕುಡ್ಸಿಲ್ರ ಪ್ರತಿ ಸಲ ಒಂಚೂರು ಅಕ್ಕಿ ಹಾಕ್ತಿದ್ವಿ. ಪ್ಯೂವರ್ ಜೋಳದ ಹಿಟ್ಟು ಒಟ್ಟು ಅಕ್ಕಿ ಹಾಕಬೇಡ ಅಂತ ಅಕ್ಕಿ ಹಾಕಕ್ಕೆ ಬೇಡ ಅಂತಾಳೆ. ಈಗ ಹಂಗೈತೆ ಹಾಕಂತಂಗ ಅದೇ ಅದನ್ನ ಓರಿ ಬರ್ರಿ ಅಣ್ಣಾರ ನಾವು ಅಣ್ಣಾರ ಇವರು. ಇಡ್ರಿ ಅಣ್ಣಾರ ಎಮ್ಮಿ. ಹಾಕ್ಸಿಲ್ರಿ ಈ ಸಲ. ಅಲ್ಲಿಂದ ಅಲ್ಲೇ ತೊಗೊಂಡು ಹಾಕ್ಸ್ಕೊಂಬಂದ್ಬಿಟ್ರಮ್ಮ ಅಂಗಡಿಯಿಂದ ತೊಗೊಂಡು ಹೋಗಿ ಗಿರಣಿಗೆ. ಸಾಕಷ್ಟು ಮಾಡ್ಬೇಡ್ರಿ. ನಾನು ಇವತ್ತು ಭಾಳ ಮಾಡ್ಕೊಂಡು ಭಾಳ ಹಿಟ್ಟು ಹಾಕ್ಬಿಟ್ಟಿನಿ. ಚೆನ್ನಾಗಿ ಮಾಡ್ಬೇಕಂದ್ರೆ ಅದ್ರಾಗ ಗಟ್ಟಿ ನಾನು ಈಗ ಹೆಂಗೆ ಆಗಿರ್ಬೇಡ ಹೇಳು. ಓಹೋ ನೋಡ್ರಿ ಪಲ್ಯ ಹೀರೆಕಾಯಿ ಪಲ್ಯ ಉಳ್ಳಾಗಡ್ಡಿ ರೊಟ್ಟಿ ನೋಡಿ ಹೋಳಿಗೆ ತೆಳ್ಳನ್ ಮಾಡಿ ಬೆಲ್ಲ ಹಾಕಿನಂದ್ರೆ ಲಾಸ್ಟಿಗೆ ಹಿಂಗೆ ಮಾಡ್ಬಿಟ್ಟೆ. ಬೆಲ್ಲ ಹಾಕಿರೋ ಹೋಳಿಗೆ ಅವು ಅದೊಂದು ಇಲ್ಲನೂ ಸಪ್ಪನ ಹೋಳಿಗೆ. ಬೆಲ್ಲ ರೊಟ್ಟಿ ತಿನ್ನು. ಮನೆ ಬೆಲ್ಲ ಬಾಳೆ ತಿಂದಿದ್ವಿ. ಇವತ್ತು ಬೆಲ್ಲ ರೊಟ್ಟಿ ತಿನ್ನು. ಬೆಲ್ಲ ರೊಟ್ಟಿ ತಿಂತಾರೆ ವಿಶೇಷ ವ್ಯಕ್ತಿಗಳಲ್ಲಿ ನೀವೆಲ್ಲ. ಖರೆ ನಾವು ಒಬ್ರು ನಕ್ಕರ ಅದಕ್ಕೆ ಬೆಲ್ಲ ರೊಟ್ಟಿ ಅಂತ ಬಳೆಹಣ್ಣು ರೊಟ್ಟಿ ಅಂತೇಳಿ ನಾನು ತಿಂತೀನಪ್ಪ. ಯಾಕ್ರೋ ಫೈಟ್ ಮಾಡಾಕ್ತಾರೆ. ಓಕೆ ಸ್ನೇಹಿತರೆ, 2 ದಿನದ ಲಾಗ್ ಈ ಥರ ಇತ್ತು. ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸದಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಇಲ್ಲಿಗೆ ಇವತ್ತಿನ ಈ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೇನೆ ನಾಳೆ ಲಾಗ್ನಲ್ಲಿ. ನಾಳೆ ಲಾಗು ತನ್ಮಯನ ಬರ್ತ್ಡೇ ಶಾಪಿಂಗ್ ಐತಿ ಲಾಗ್. ಏನೆಲ್ಲ ಮಾಡ್ತೀವಿ ಎಲ್ಲನೂ ನಾಳೆನೂ ಮಿಸ್ ಮಾಡಿದ್ರೆ ಲಾಗ್ನ
ನೋಡಿರಿ ಈ ಲಾಗ್ನ ಈಗ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.